ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬಂದಿರಾ, ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರಾ, ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಚಾರ, ಧನುರ್ಮಾಸ, ಧನುರ್ಮಾಸದ ಪ್ರಭಾವ, ವಿಶೇಷ ಪರಿಹಾರ, ಸಿಂಹರಾಶಿಯವರಿಗೆ ಧನುರ್ಮಾಸದ ರಹಸ್ಯಮಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ಅದರಿಂದ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಚಾರ ಗೊತ್ತಾಗಬೇಕು ಈ ವಿಚಾರ, ಅದರಿಂದ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ 1 ತಿಂಗಳುಗಳ ಕಾಲ ಧನುರ್ಮಾಸ. ಧನುರ್ಮಾಸ ಅಂದರೆ ಏನು? ನಿಮ್ಮ ರಾಶ್ಯಾಧಿಪತಿಯಾದಂಥ ರವಿಗ್ರಹ ನಿಮ್ಮ ರಾಶಿಯಿಂದ 5ನೇ ಮನೆ ಅಂದರೆ ಪಂಚಮದಲ್ಲಿರ್ತಾನೆ, ಅಂದರೆ ಧನುರ್ರಾಶಿಯಲ್ಲಿರ್ತಾನೆ. ರವಿಗ್ರಹ ಧನುರ್ರಾಶಿಯಲ್ಲಿದ್ದರೆ ಅದು ಧನುರ್ಮಾಸ. ನಂತರ ಮಕರ ರಾಶಿಗೆ ಹೋದ್ಮೇಲೆ ಮಕರ ಸಂಕ್ರಾಂತಿ, ಅವು ಮಕರ ಮಾಸ. ಸೊ ಈ ಧನುರ್ಮಾಸ ಏನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟು, ಬಹಳ ಪವರ್ಫುಲ್ಲು ಸಿಂಹರಾಶಿಯವರಿಗೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಗೆ ಪಂಚಮದಲ್ಲಿರಲಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಗೆ ಪಂಚಮದಲ್ಲಿದ್ದು ಲಾಭವನ್ನು ಕೊಡಲಿದ್ದಾನೆ ಅಂದರೆ ಹಲವಾರು ಲಾಭ ನಿಮಗೆ ಆಗಲಿದೆ. ಇದು ಲಾಭದ ಸಮಯ. ನೀವು ಆ ಲಾಭವನ್ನು ಪಡ್ಕೊಳ್ಬೇಕಷ್ಟೆ. ನೀವು ಸಿಂಹರಾಶಿಯವರಾಗಿದ್ದು ಬಹಳಷ್ಟು ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀನಿ ಗುರುಗಳೇ, ಯಾವ ಕೆಲಸನೂ ಆಗ್ತಾ ಇಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಏನು ಮಾಡಲಿ, ತುಂಬ ಟೆನ್ಷನ್ ಆಗಿದೆ, ಏನೊಂದು ಮಾಡಬೇಕು ಅಂತ ಹೋಗ್ತೀನಿ, ಆ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ಯಾರೋ ಒಂದು ಅಡ್ಡಿ, ಯಾವುದೋ ಒಂದು ವಿಘ್ನ, ಯಾವುದೋ ಒಂದು ಇದು, ಏನು ಮಾಡಬೇಕು, ಏನು ಮಾಡಿದ್ರೆ ನಾನು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗುತ್ತೆ ಅನ್ನುವ ಪ್ರಶ್ನೆ ನಿಮ್ಮದಿದ್ದರೆ ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಮಾಡ್ಕೊಳ್ಳಿ. ಅದ್ಭುತವಾಗಿ ನೀವು ಕೈ ಹಾಕಿದ ಕೆಲಸ ಸುಲಭವಾಗಿ ಈಸಿ, ಹೂವು ಎತ್ತದಂಗೆ ಕೆಲಸ ಆಗಬೇಕು ಅಂತಾರಲ್ಲ, ಆ ಥರ ಹೂವು ಎತ್ತದಂಗೆ ಕೆಲಸ ಆಗುತ್ತೆ. ಏನೋ ಸಿಂಹರಾಶಿಯರು ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಮಾಡ್ಕೊಳ್ಬೇಕು. ಪಂಚಮ ಸ್ಥಾನದಲ್ಲಿ ರಾಶ್ಯಾಧಿಪತಿ, ಅದರಿಂದ ಖಂಡಿತವಾಗಿ ಆಗುತ್ತೆ. ಯಾವ ರೀತಿಯಲ್ಲಿ ರವಿ ಆರಾಧನೆ ಮಾಡಬೇಕು? ವಿಡಿಯೋ ಎಂಡಲ್ಲಿ ನೋಡಿ. ವಿಶೇಷ ಪರಿಹಾರ, ನೀವೇ ಮಾಡ್ಕೊಳ್ಬಹುದಾದಂಥ ಪರಿಹಾರ, ನಾವು ಮಾಡುವಂಥ ವಿಶೇಷ ಪರಿಹಾರಗಳು ಎರಡನ್ನೂ ಸಹ ಖಂಡಿತವಾಗಿ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ಬಹಳ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ಸಿಂಹರಾಶಿಯವರಿಗೆ. ನೆಕ್ಸ್ಟ್, ನೀವು ಸಿಂಹರಾಶಿಯವರಾಗಿದ್ದು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಇದು ಸರಿಯಾದ ಸಮಯವಾಗಿರುತ್ತೆ ಸಂತಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ. ಕಾರಣ, ರಾಶ್ಯಾಧಿಪತಿ ಪಂಚಮದಲ್ಲಿರ್ತಾನೆ, ಜೊತೆಗೆ ಧನುರ್ಮಾಸದಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಯಶಸ್ವಿಯಾದರೆ ಸಿಂಹ ಮಾಸದಲ್ಲಿ ಸಂತಾನ ಆಗುತ್ತೆ, ಅಂದರೆ ಮಗು ಹುಟ್ಟುತ್ತೆ. ಸೊ ಸಿಂಹ ಮಾಸದಲ್ಲಿ ಅಂದರೆ ರವಿಗ್ರಹ ಸಿಂಹರಾಶಿಯಲ್ಲಿದ್ದಾನೆ ಅಂತ ಅರ್ಥ. ಅಂದರೆ ಆ ಮಗುವಿನ ಜಾತಕದಲ್ಲಿ ರವಿಗ್ರಹ ಸಿಂಹರಾಶಿಯಲ್ಲಿದ್ದರೆ ತಂದೆಗೆ ತುಂಬ ಒಳ್ಳೆಯದು. ತಂದೆಗೆ ತುಂಬ, ಯಾಕಂದರೆ ಪಿತೃಕಾರಕ ರವಿ ಸ್ವಸ್ಥಾನದಲ್ಲಿರ್ತಾನೆ, ಸೊ ತಂದೆಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ ಆದ್ದರಿಂದ ನೀವು ಹೊಸದಾಗಿ ಮದುವೆಯಾದ ದಂಪತಿಗಳು, ಅಥವಾ ಮದುವೆಯಾಗಿ ಹಲವಾರು ಸಮಯ ಆಗಿದೆ, ಸಂತಾನ ಆಗಿಲ್ಲ, ಅಥವಾ ಒಂದೇ ಸಂತಾನ ಇದೆ, 2ನೇ ಸಂತಾನಕ್ಕೆ ಪ್ರಯತ್ನ ಮಾಡಬೇಕು. ಧನುರ್ಮಾಸ ಸಂತಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅದ್ಭುತವಾದಂಥ ಸಮಯ. ಆದರೆ ಪಂಚಮದ ಪಾಪಗ್ರಹನೂ ಆಗ್ಬಿಡ್ತಾನೆ ರವಿ. ಆದ್ದರಿಂದ ರವಿ ಆರಾಧನೆ ಮಾಡಿಕೊಂಡು ನೀವು ಸಂತಾನಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತಾನೆ. ನಾವು ವಿಶೇಷವಾಗಿ ಡಿಸೆಂಬರ್ 15ನೇ ತಾರೀಕು ಭಾನುವಾರ ಹುಣ್ಣಿಮೆಯ ದಿವಸ ರವಿ ಶಾಂತಿಯನ್ನು ಮಾಡ್ತಾ ಇದ್ದೀವಿ. ಸಹಸ್ರ ರವಿ ಶಾಂತಿ, 1008 ಸಂಖ್ಯೆಯ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಈ ವಿಶೇಷವಾದಂತಹ ಪ್ರಸಾದ ಇದು ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದ್ರ ಬಗ್ಗೆಯೂ ಸಹ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಅದ್ಭುತವಾದಂಥ ಪ್ರಸಾದ. ಅಷ್ಟೇ ಅಲ್ಲ, ಸಂತಾನದ ವಿಚಾರ ಹೇಳ್ತಾ ಇದ್ದೇನೆ, ಆದ್ದರಿಂದ ಹೇಳ್ತಾ ಇದ್ದೇನೆ, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂದರೆ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಹಿಂಗೆ ಹಲವಾರು ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋ ಎಂಡ್ ತನಕ ನೋಡಿ. ನಾನು ಹಾಗಂತ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ಆಯ್ತಲ್ವಾ? ಅದನ್ನು ಸಹ ವಿಡಿಯೋ ಎಂಡಲ್ಲಿದೆ, ನೋಡ್ಕೊಳ್ಳಿ. ವಿಶೇಷ ಪರಿಹಾರ ಇದಾಗಿರುತ್ತೆ. ಅವಶ್ಯಕತೆ ಇರೋರು ಖಂಡಿತ ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಬೋದು.
ಬರೀ ಸಂತಾನ ಆಗಬೇಕಾಗಿರೋರ್ಗಷ್ಟೇನಾ, ಆಲ್ರೆಡಿ ಸಂತಾನ ಇರೋರಿಗೆ ಅಂದರೆ ಅವ್ರಿಗೂ ಅನುಕೂಲ ಆಗಲಿದೆ. ನೀವು ಸಿಂಹರಾಶಿಯವರಾಗಿದ್ದು ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತಾಕ್ರಾಂತರಾಗಿದ್ದರೆ, ಅಂದರೆ ನಿಮ್ಮ ಮಗನಿಗೆ ಹುಷಾರಿಲ್ಲ, ನಿಮ್ಮ ಮಗಳಿಗೆ ಹುಷಾರಿಲ್ಲ, ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಎಕ್ಸಾಮ್ ಇದೆ, ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಎಕ್ಸಾಮ್ ಬಗ್ಗೆ ಹೆದರ್ತಾ ಇದ್ದಾರೆ, ನೀವೆಷ್ಟು ಧೈರ್ಯ ತುಂಬಿದ್ರೂ ಅವರು ಧೈರ್ಯವನ್ನು ತೆಗೆದುಕೊಳ್ತಾ ಇಲ್ಲ. ಧನುರ್ಮಾಸದ ರವಿಯ ಅನುಗ್ರಹದಿಂದ ಖಂಡಿತವಾಗಿ ಅವ್ರಿಗೆ ಆ ಧೈರ್ಯ ಬರ್ತದೆ. ಇಲ್ಲ ನಮ್ಮ ಹೋಮಗಳಿಗೆ ಆ ಹೋಮದ ಭಸ್ಮವನ್ನು ಅವರಿಗೆ ಹಚ್ಚಿ ನವರತ್ನ ಮಾಲೆಯನ್ನು ಅವ್ರಿಗೆ ಹಾಕಿ ಖಂಡಿತ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ IAS, KAS ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಅಥವಾ CET ಮತ್ತೊಂದು ಇನ್ನೊಂದು ಒಂದು ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳು ಮಕ್ಕಳು ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾರೆ. ನೀವು ಸಿಂಹರಾಶಿಯವರಾಗಿದ್ದರೆ ನಿಮ್ಮ ಮಕ್ಕಳು ತುಂಬ ಒತ್ತಡ ಫೀಲ್ ಮಾಡ್ತಾರೆ. ಯಾಕೆಂದರೆ ರವಿ ಪಂಚಮದಲ್ಲಿ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಅದರಿಂದ ರವಿ ಪ್ರಕಾಶಮಯವಾದಂತಹ ಗ್ರಹ. ಆ ರವಿಯ ಜೊತೆಗೆ ಅನ್ಯ ಗ್ರಹಗಳು ಸೇರಿದ್ರೆ ಅಸ್ತಾಗ್ಬಿಡುತ್ತೆ ಆ ಗ್ರಹಗಳು, ಅಷ್ಟು ಪ್ರಕಾಶಮಾನವಾದಂತಹ ಗ್ರಹ. ಅಂತಹ ಪ್ರಕಾಶಮಾನವಾದಂತಹ ಗ್ರಹ ನಿಮ್ಮ ರಾಶಿಯಿಂದ 5ನೇ ರಾಶಿ ಅಂದರೆ ಧನುರ್ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಅಂದರೆ ಸಿಂಹರಾಶಿಯ ಮಕ್ಕಳಿಗೆ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದು ಎಕ್ಸಾಮ್ ರಿಲೇಟೆಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಸರ್ಕಾರಿ ಉದ್ಯೋಗ ಮತ್ತೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಆಯ್ತಲ್ವಾ? ಧನುರ್ಮಾಸದ ಸಿಂಹರಾಶಿ ರಹಸ್ಯ ಅದು. ನೆಕ್ಸ್ಟ್, ಇನ್ನು ಉದ್ಯೋಗಿ ಅಲ್ಲ ಗುರುಗಳೇ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ, ನಮಗೆ ಧನುರ್ಮಾಸ ಲಾಭದಾಯಕವಾಗುತ್ತಾ? ಯಾವ ರೀತಿಯಲ್ಲಿ, ಏನು ರವಿ ಆರಾಧನೆ ಮಾಡಿದ್ರೆ? ನೋಡಿ, ಪಂಚಮದಲ್ಲಿರುವಂತಹ ರವಿಗ್ರಹ ಧನುರ್ಮಾಸದಲ್ಲಿ ಸಿಂಹರಾಶಿಯವರ ಲಾಭಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ರವಿ. ಸೊ ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾನೆ ಅಂತಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದ್ಭುತವಾದಂಥ ಲಾಭಗಳನ್ನು ಕೊಡ್ತಾನೆ. ಅದರಲ್ಲಿ ನಿಮಗೇ ಯಾಕೆ ಬಿಸ್ನೆಸ್ ಆಗುತ್ತೆ ಗೊತ್ತಾ? ನಿಮ್ಮ ಒಂದು ಶಕ್ತಿ ಅಥವಾ ನಿಮ್ಮ ಒಂದು ಎಂತ ಹೇಳ್ತೀವಿ ಆರಾ ಅಂತೀವಲ್ಲ, ನಿಮ್ಮ ಇದೇ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ನೀವು ಅಂಗಡಿ ಇಟ್ಟಿದ್ದೀರಾ, ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಬೇರೆ ಕಡೆ ಎಲ್ಲರೂ ಅದೇ ಬಿಸ್ನೆಸ್ ಮಾಡ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಹತ್ರೇ ಬರ್ತಾರೆ, ನಿಮ್ಮ ಹತ್ರೇ ಬಂದು ತೆಗೆದುಕೊಳ್ಳಿಕ್ಕೆ ಬರ್ತಾರೆ. ಏನೇ ಒಂದು ಐಟಮ್ ಇರಬಹುದು ನಿಮ್ಮತ್ತ ಸೆಳೆತಾರೆ, ನೀವು ಸೆಳಿತೀರಿ ಎಲ್ಲರನ್ನೂ ಸಹ. ನಿಮ್ಮ ಅಧಿಕಾರ, ನಿಮಗಿರುವ ಅಥವಾ ನಿಮ್ಮ ಹತ್ರ ಇರುವಂತಹ ವಸ್ತು ಎಲ್ಲರನ್ನೂ ತನ್ನತ್ತ ಸೆಳೆಯುವ ಶಕ್ತಿಯನ್ನು ಪಡ್ಕೊಂಡ್ಬಿಡ್ತೀರ ನೀವು. ಅದರಿಂದ ರವಿ ಆರಾಧನೆಯನ್ನು ಮಾಡಿ ತುಂಬ ಲಾಭ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ನೀವು ಗೌರ್ಮೆಂಟ್ ಟೆಂಡರ್ಗಳು ತೆಗೆದುಕೊಳ್ತಾ ಇದ್ದೀರಾ, ಆ ಟೆಂಡರ್ಗಳಿಗೆ ಪ್ರಯತ್ನ ಮಾಡ್ತಿದ್ದೀರಾ, ಸರ್ಕಾರಿ ಟೆಂಡರ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ, ನಿಮಗೆ ಬೇಕು ಅಂತಾದರೆ ಧನುರ್ಮಾಸದಲ್ಲಿ ರವಿಯ ಆರಾಧನೆ ಮಾಡಿದ್ರೆ ಸರ್ಕಾರಿ ಟೆಂಡರ್ಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಅಯ್ಯೋ ಟೆಂಡರ್ಗಳೇ ಅದೆಲ್ಲ ತಗೊಂಡಾಯಿತು ಮಾಡಿ ಆಯಿತು, ಗೌರ್ಮೆಂಟಿಂದ ದುಡ್ಡೇ ಬರ್ತಾ ಇಲ್ಲ, ಈಗ ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಸಮಸ್ಯೆ ಏನು ಅಂದರೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಇವರು ಯಾರು ಅಂತ. ಸೊ ಆ ರೀತಿಯಾದಂಥ ಸಮಸ್ಯೆ ಇದ್ದರೂ ಸಹ ನೀವು ಧನುರ್ಮಾಸದಲ್ಲಿ ಸಿಂಹರಾಶಿಯ ಬಿಸ್ನೆಸ್ ಮೆನ್ ರವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಆ ಸರ್ಕಾರದಿಂದ ಬರಬೇಕಾದಂಥ ಹಣಗಳೆಲ್ಲ ಬಿಡುಗಡೆಯಾಗಿ ಬರುತ್ತೆ. ನೀವು ಯಾವುದೇ ಬಿಸ್ನೆಸ್ ಮಾಡಲ್ಲ, ನೀವು ಏನು ಅಥವಾ ಬಿಸ್ನೆಸ್ ಮಾಡಿದ್ರು ಈ ಟೆಂಡರ್ ಕೆಲಸಗಳೆಲ್ಲ ಏನೋ ಮಾಡಲ್ಲ, ಬೇರೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದರೂ ನೀವು GST ರಿಟರ್ನ್ಸ್ ಏನಾದ್ರು ನಿಮಗೆ ಬರಬೇಕು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ರಿಟರ್ನ್ಸ್ ಏನಾದ್ರು ಬರಬೇಕು. ಕೆಲವೊಂದು ಕಡೆ ಸ್ಟಕಪ್ ಆಗಿದೆ, ನಿಮಗೆ ಬರ್ತಾ ಇಲ್ಲ, ಅದೆಲ್ಲ ಸಮಸ್ಯೆ ಆಗಿದೆ, ಅದು GST ಪ್ರಾಬ್ಲಮ್ ಆಗಿದೆ, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿದೆ, ಏನೇ ಪ್ರಾಬ್ಲಮ್ ಆಗಿದೆ ಅಂದರೂ ಸರ್ಕಾರಕ್ಕೆ ರಿಲೇಟೆಡ್ ಆಗಿರುತ್ತದು. ಆದ್ದರಿಂದಾಗಿ ನೀವು ಧನುರ್ಮಾಸದಲ್ಲಿ ರವಿಯ ಆರಾಧನೆ ಮಾಡೋದ್ರಿಂದ ಈ ತರಹದ ಸಮಸ್ಯೆಗಳಿಂದ ಹೊರಗೆ ಬರುವ ಅಂದರೆ ನಿಮಗೊಂದು ಅವಕಾಶ. ನೀವು ತಪ್ಪು ಮಾಡಿಲ್ಲ ಅಂತಾದರೆ ನಿಮಗೊಂದು ಅವಕಾಶ ಸಿಗ್ತದೆ. ನಾನು ತಪ್ಪು ಮಾಡಿಲ್ಲ, ನಾನು ಎಲ್ಲವನ್ನೂ ಸಹ ಸರಿಯಾಗಿ ಕಟ್ಟಿದ್ದೇನೆ ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತದೆ. ನಿಮಗೆ ಒಂದು ಇನ್ನೊಂದು ಅವಕಾಶವನ್ನು ಕೊಡಬಹುದು. ದೇವರು ಕೊಡಬೇಕಾಗಿರತಕ್ಕಂಥದ್ದು ರವಿಗ್ರಹ ಖಂಡಿತ ಅನುಗ್ರಹಿಸ್ತಾನೆ. ಸೊ ಅದರಿಂದ ರವಿಯ ಆರಾಧನೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಧನುರ್ಮಾಸದಲ್ಲಿ ಮಾಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ. ಆಯ್ತಲ್ವಾ? ಸೊ ಇದೇ ರೀತಿ ರವಿ ಆರಾಧನೆ ಹೇಳ್ತಾ ಇದ್ದೀನಿ. ಅದನ್ನ ಆರಾಧನೆಯ ಸಿಂಪಲ್ ಆಗಿ ಹೆಂಗೆ ಮಾಡ್ಬೋದು ಅನ್ನೋದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಎಂಡಲ್ಲಿ ಹೇಳ್ತಾನೆ. ವಿಶೇಷವಾಗಿ ನಾವೇ ನಿಮ್ಮ ಪರವಾಗಿ ರವಿ ಶಾಂತಿಯನ್ನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದಂತಹ ಉಪರತ್ನಗಳ ನವರತ್ನಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಸಿಂಹರಾಶಿಯವರು ಕುತ್ತಿಗೆಯಲ್ಲಿ ಈ ನವರತ್ನಮಾಲೆ ಇದ್ದರೆ ನನ್ನ ಪ್ರಕಾರ ಈ ವರ್ಷ ಫುಲ್ ಇಟ್ಕೊಳ್ಳಿ, ನ್ಯೂ ಇಯರ್ ಗಿಫ್ಟ್ ಇದು. ಒಂಥರ ನಮ್ಮ ಕಡೆಯಿಂದ ಒಂದು ವಿಶೇಷ
ವಿಶೇಷವಾದಂಥ ಪ್ರಸಾದದ ಒಂದು ನಿಮಗೆ ಕೊಡ್ತಾ ಇದೆ ನವರತ್ನ ಮಾಲೆಯನ್ನು ನೀವೆಲ್ಲ ಧಾರಣೆ ಮಾಡ್ಕೊಳ್ಬಹುದು. ಉಪರತ್ನಗಳ ನವರತ್ನ ಮಾಲೆ ಇದು. ಆದ್ದರಿಂದ ನನಗೆ ಈ ಗ್ರಹದ್ದು ಕೂಡು ಬರದೇ ಇರುವಂಥ ಗ್ರಹದ ರತ್ನ ಅದರಲ್ಲಿ ಇರುತ್ತೇನೋ, ನಾನು ಹಾಕ್ಕೊಂಡ್ರೆ ಏನೋ ಆಗ್ಬಿಡುತ್ತೇನೋ ಅನ್ಕೊಳ್ಳೋದು ಬೇಡ. ಉಪರತ್ನವನ್ನು ಯಾವುದೇ ನಕ್ಷತ್ರ, ಯಾವುದೇ ರಾಶಿಯವರು, ಯಾರು ಬೇಕಾದರೂ ಗ್ರಹಸ್ಥಿತಿಗಳು ಹೆಂಗೆ ಇರಲಿ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಪಾಸಿಟಿವೇ ಆಗುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಲ್ವಾ. ನಾವು ಅದು ಸಹಸ್ರ ರವಿಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಹಲವಾರು ಹೋಮಗಳಲ್ಲಿ ಎನರ್ಜೈಸ್ ಮಾಡಿರ್ತವೆ. ತುಂಬ ಅನುಕೂಲ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸಂಕಲ್ಪ ಸೇವೆ ಕೊಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಈ ಧನುರ್ಮಾಸ ಸಿಂಹರಾಶಿಯವರಿಗೆ ಇನ್ನು ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಲಿದೆ ಅಂತಂದರೆ ಆರೋಗ್ಯದ ವಿಚಾರವಾಗಿ. ನೀವು ಸಿಂಹರಾಶಿಯವರಾಗಿದ್ದು ಸ್ವಲ್ಪ ಆರೋಗ್ಯ ಬಾಧೆಯಾಗಿದೆ ಅಂತಂದರೆ ಷಷ್ಠದಲ್ಲಿ ಬರುವಂತಹ ರವಿಯ ದೃಷ್ಟಿ ನಿಮ್ಮ ಅಷ್ಟಮದ ಮೇಲೂ ಹೋಗುತ್ತೆ. ಸೊ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿ ಕೊಡ್ತಾನೆ. ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯ ವಿವಾಹಿತ ಸ್ತ್ರೀ ಆದರೆ ನಿಮ್ಮ ಯಜಮಾನರ ಆರೋಗ್ಯ ಸರಿ ಇಲ್ಲ ಅಂದರೂ ಧನುರ್ಮಾಸದಲ್ಲಿ ನೀವು ರವಿಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಯಜಮಾನರ ಆರೋಗ್ಯನೂ ಸರಿ ಹೋಗುತ್ತೆ. ಅದ್ಭುತವಾದಂಥ ಅವಕಾಶ. ದಯವಿಟ್ಟು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕ್ಕೆ ರವಿಯ ಆರಾಧನೆಯನ್ನು ಧನುರ್ಮಾಸದಲ್ಲಿ ಮಾಡಿ. ನೀವು ಸಿಂಹರಾಶಿಯ ಗಂಡಸರು ಬಂತು, ಹೆಂಗಸರು ಬಂತು, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಯಜಮಾನರ ಆರೋಗ್ಯಕ್ಕೆ, ಹೆಂಗಸರಿಗಾಗಿ. ನೆಕ್ಸ್ಟ್ ಬಂದು ಉದ್ಯೋಗಿಗಳು, ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಬೇಕು ಅಂತಾದರೆ, ಯಾಕೆಂದರೆ ಉದ್ಯೋಗಕಾರಕ ರವಿ ಪಂಚಮದಲ್ಲಿರ್ತಾನೆ. ಸೊ ನಿರುದ್ಯೋಗಿಗೆ ಉದ್ಯೋಗ ಬೇಕು, ಉದ್ಯೋಗಿಗಳಿಗೆ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಒಂದು ಸ್ಥಿರವಾದಂತಹ ಜಾಗ ಬೇಕು, ಅಥವಾ ನಿಮ್ಮ ಅಧಿಕಾರದ ಸಂಪೂರ್ಣ ನಿಮ್ಮ ಮೊದಲ ಅಧಿಕಾರಿಗಳಿದ್ದು ಈಗ ನಿಮ್ಮ ಎಲ್ಲ ಅಧಿಕಾರಿಗಳನ್ನ ಕಿತ್ಕೊಂಡಿದ್ದಾರೆ, ಆ ಅಧಿಕಾರಿಗಳೆಲ್ಲ ವಾಪಸ್ ಬೇಕು ನಿಮಗೆ ಅಂತಂದರೂ ಸಹ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಬೇಕು ನೀವು, ಆವಾಗಲೇ ಸಿಗ್ತಕ್ಕಂಥದ್ದು ನಿಮಗೆ. ಸೊ ಇಂತಹ ಒಂದು ಅದ್ಭುತವಾದಂಥ ಅವಕಾಶಗಳು ಧನುರ್ಮಾಸದಲ್ಲಿ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಎಲ್ಲ ಅನುಕೂಲವಾಗಿದೆ. ಆಮೇಲೆ ಏನೋ ನಿಮ್ಮ ಆರ್ಥಿಕ ವಿಚಾರಗಳಿರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಆರೋಗ್ಯ ಇರ್ಬೋದು, ಅಥವಾ ನೀವು ಕೈ ಹಾಕಿದಂತಹ ಕೆಲಸಗಳಿರಬಹುದು, ಹಲವಾರು ವಿಚಾರಗಳಲ್ಲಿ ಧನುರ್ಮಾಸ ಸಿಂಹರಾಶಿಯವರಿಗೆ ಸಹಾಯವನ್ನೇ ಮಾಡುತ್ತೆ. ಹೆಚ್ಚು ಸಹಾಯವನ್ನೇ ಮಾಡುತ್ತೆ. ಸಮಸ್ಯೆ ದುಡ್ಡಿನ ವಿಚಾರಕ್ಕೂ ನೋಡಿ, ಪಂಚಮದಲ್ಲಿರ್ತಕ್ಕಂಥ ರವಿಯ ದೃಷ್ಟಿ ನಿಮ್ಮ ಕುಟುಂಬ ಧನಸ್ಥಾನದ ಮೇಲೆ ಅಂದರೆ ಕನ್ಯಾ ರಾಶಿಯ ಮೇಲೂ ಸಹ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ದುಡ್ಡಿನ ವಿಚಾರದಲ್ಲೂ ನಿಧಾನಕ್ಕೆ ಅನುಕೂಲ ಆಗುತ್ತೆ. ಧನುರ್ಮಾಸದಲ್ಲಿ ರವಿಯ ಆರಾಧನೆ, ಅದೇ ಧನುರ್ಮಾಸದಲ್ಲಿ ಇದರಲ್ಲಿ ನೀವು ಆ ಲಕ್ಷ್ಮೀನಾರಾಯಣ ಹೃದಯ ಪ್ರಸಾದವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದಲೂ ಸಹ, ಏಕೆಂದರೆ ನಾವು ಲಕ್ಷ್ಮೀನಾರಾಯಣದ ಹೋಮವನ್ನು ಮಾಡ್ತಾ ಇದ್ದೇವೆ ಕಮಲ ಪುಷ್ಪಗಳಲ್ಲಿ, ನಿಮಗೆಲ್ಲ ಆರ್ಥಿಕ ಬಾಧೆ ಪರಿಹಾರವಾಗಬೇಕು ಅಂತ. ಸೊ ಈಗ ನಾನು ಮೊದಲನೇದಾಗಿ ಸಿಂಪಲ್ ಪರಿಹಾರಗಳೇನು ಅಂತ ತಿಳಿಸ್ತೇನೆ. ಈ ಧನುರ್ಮಾಸದ ಸಿಂಪಲ್ ಪರಿಹಾರಗಳೇನಪ್ಪ ಅಂತಂದರೆ, ರವಿಯ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ತರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು. ಒಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು, ಆಯ್ತಲ್ವಾ. ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ ಪ್ರಾರ್ಥನೆಯನ್ನು ಸಹ ಮಾಡ್ಬೋದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆ
ಮಾತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಶಸ್ತ್ರ ಸಿಗ್ತದೆ ನಿಮಗೆ. ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ದರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು, ಹಾಗೂ ಸೂರ್ಯನ ಅಷ್ಟೋತ್ತರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಆಯ್ತಲ್ವಾ? ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು, ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇದಿಷ್ಟು ಸಿಂಪಲ್ ಪರಿಹಾರ ಅಂತಾದರೆ, ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥ ಧನುರ್ಮಾಸಕ್ಕಾಗಿ ವಿಶೇಷವಾದಂಥ ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಡಿಸೆಂಬರ್ 15ನೇ ತಾರೀಕು ಭಾನುವಾರ, ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ ಆಯ್ತಲ್ವ? ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸ, ಮಾಸಾನಾಂ ಮಾರ್ಗಶೀರ್ಷ, ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ಆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ, ಅಷ್ಟೇ ಅಲ್ಲ ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ? ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ, ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು
ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.